ಮಾತಾಡ್ಕೊಂಡು ಹಂಗೆ ತಗೊಂಡು ಬನ್ನಿ ಮಾತಾಡ್ಸೋಣ. ಮೆಂಟರ್ಸು ಮಕ್ಕಳ ಜೊತೆ ಏನು ಒಂದು ಬಾಂಡಿಂಗ್ ಶುರುವಾಗಿದೆ ಆ ಥರ ಏನೋ ಒಂದು ಹೇಳ್ಕೊಂಡು. ಸಾರಿ ನೋಡಿ ಮಕ್ಕಳೆಲ್ಲ ಡರ್ಟಿ ಅಂತವೆ. ಏನಂತ ನೋಡಿ ಇಂಥ ಮಕ್ಕಳನ್ನ ಹಾಕೊಂಡು ಸ್ಕಿಟ್ ಕೊಟ್ಟವ್ರೆ. ನೋಡಿ ಒಂದು ಪ್ರಬಂಧ ಬರೀತಾರಲ್ಲ ಹಂಗೆ ಬರ್ದು ಕಳಿಸೋರು. ಇಷ್ಟು ದಪ್ಪ ಐತೆ ಸ್ಕಿಟ್ಟು. ಈ ಸ್ಕಿಟ್ಟು ಪೂರ ಮಕ್ಳ ಮೇಲೆ ಐತೆ. ಈ ಮಕ್ಳ ಮೇಲೆ ಮಾಡಿಸಿ ಎಲ್ಲ ಮಾಡಿ ಕೊನೆಗೆ ಗೋಲ್ಡ್ ಅಂಬಾಜರ್ ಕೊಡ್ಲಿಲ್ಲ ಅಂದರೆ ಮಕ್ಕಳು ಸಮೇತ ಕತ್ ಬಗ್ಗಿಸ್ಕೊಂಡು ಬರ್ಬೇಕಾಯ್ತದಲ್ವ ಪಲ್ಲವಿ? ಹಾಂ, ನೀವು ಯಾರು ಥರ ಕೆಸ್ಕೊಡಿ. ಈ ವಾರ 4 ಗೋಲ್ಡ್ ಅಂಬಾಜರ್ ಮನೆಯಿಂದ ನಾನೇ ತಂದಿದ್ದೀನಿ. ಯಾರ್ಯಾರು ಬೇಕು ಕೇಳಿ ನಾನೇ ಹೊಡಿತಾ ಇರ್ತೀನಿ. ನಾನ್ ಸ್ಟಾಪ್ ಗೋಲ್ಡ್ ಅಂಬಾಜರ್. ಹಾಂ ನೋಡಿ, ಇವನು ಬ್ರಹ್ಮೆ, ಪಲ್ಲವಿ, ಆಮೇಲೆ ಇವನು ಅಕ್ಷಯ್, ಇವನು ಏಕಾಂತ್, ಇವನು ಮೋಹಂಕ್, ಇವಳು ಕೌಶಿಕ್, ಗೌಶಿಕ್, ಏನ್ ಗೌಶಿಕಾ, ಇವಳು ಪ್ರಜ್ಞಾ, ಆಮೇಲೆ ಸಿರಿ. ಅಮ್ಮಂದ್ರೆಲ್ಲ ನಾನೆಲ್ಲ ಎಲ್ಲಿ ಹೆಸರನ್ನ ತಪ್ಪೇ ಬಿಡ್ತೀರಿ ಅಂತ ಕಾಯ್ತಾವ್ರು ನೋಡಿ ಅಮ್ಮಂದ್ರಲ್ಲಿ. ಅಲ್ಲಿ ನೋಡಿ ಇಲ್ಲಿ. ಸರಿ, ಹಾಗಾದ್ರೆ ಒಂದು ಗೆಸ್ ಮಾಡಿ ಹೇಳಿ ಎಲ್ಲರ ನೇಮ್ ಒಂದು. ಹೇಗೆ ಹೇಳಿ? ಒಂದು ನಿಮಿಷ. ದಿಸ್ ಈಸ್ ಮೋಹಂಕ್. ದಿಸ್ ಈಸ್ ಏಕಾಂತ್. ದಿಸ್ ಈಸ್ ಅಕ್ಷಯ್. ಗವಿತೇಜ್, ರವಿತೇಜ್, and Pallavi alias Pallu, and Gaushik. ಏನೀಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗೌಶಿಕ್ ಅಂದ್ರೆ ಏನಾಗುತ್ತೆ? ತಪ್ಪಾಗುತ್ತಾ? ಹಾಂ. ಆಮೇಲೆ ಆಜ್ಞಾ. ನೋಡಿ ನಾನು ಹೆಂಗೆ ಹೇಳ್ತೀನಿ ಅಂತ ಕರೆಕ್ಟಾಗಿ ಹೇಳ್ತಾವ್ರು ನೋಡಿ. ಅಂದರೆ ನಾನು ಮಿಸ್ಟೇಕ್ ಮಾಡೋದು, ಇವ್ರು ಸರಿ ಮಾಡೋದು, ಇಷ್ಟೇ ಇರೋದು ಇಲ್ಲಿ. ಏನು ತಪ್ಪಿಲ್ಲ. ಅಲ್ಲಿ ನೋಡಿ ಸಿರಿ. ಹೌದು ಕಣ. ಅದ್ವಿಕಾ ಅಂದರೆ ಇವಳು ಹೋದ್ವಾರ ಒಂದು ಸ್ಕಿಟ್ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು ನಮ್ಮ ಇವರು. ನೀನು ಸ್ಕಿಟ್ಟೇ ಮಾಡಿಲ್ವಲ್ಲ, ಎಲ್ಲಿ ಮಾಡಿದೆ? ಪ್ರಾಂಪ್ಟ್ ಮಾಡಿದ್ದೀವಿ ನಾವು ನಿನಗೆ. ನೀನು ಕಲಿಬೇಕು, ಕಲಿತೇ ಇಲ್ಲ. ಆಮೇಲೆ ಇವ್ರು ಗೊತ್ತಲ್ಲ, ಇವರು ಮೆಂಟರ್ ಸೂರ್ಯ ಅಂತ. ಇನ್ನು ಮಿಕ್ಕಿದ್ದು ಇವ್ರು ಮಾಡ್ತಾರೆ. ಇಲ್ಲ ನೀವೇ ಮಾಡಿ. ನೀವು ಮಾಡಿದ್ರೇನೆ ಚಂದ. ಯಾಕಂದ್ರೆ ನೀವು ಅಪರೂಪಕ್ಕೆ ಬೇಗ ಬಂದಿದ್ದೀರಿ. ಹಂಗಾಗಿ ಬೇಗ ಯಾಕೆ ಬಂದೆ ಅಂತ ಈಗ ಗೊತ್ತಾಯ್ತು. ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ದೀನಿ ಅಂದಂಗೆ ಆಯ್ತು ಈಗ. ಆಮೇಲೆ ಈಗ ನೋಡಿ ನಮ್ಮ ಹುಡುಗರು ಎಷ್ಟು ಫಾಸ್ಟವೆ ಅಂತ. ಕ್ಯಾಮ್ರಾ, PC, ಮೇಕಪ್. ನಿಮ್ದು ಯಾವುದು? ರಿವೀಲ್ ಆಗಿ. ಇನ್ನು ನೀವು ರಿವೀಲ್ ಆಗೋದು ಮುಂದಿನ ವಾರ ಅಲ್ಲ, ಇಷ್ಟು ಬೇಗ ರಿವೀಲ್ ಆಗಿ. ಹಾಂ, ಕೌಶಿಕಾ ಯಾಕೆ ಲೇಟ್ ಬಂದೆ? ಇನ್ನೂ ಸೀರೆ ಉಟ್ಕೊಂಡಾಗಿಲ್ಲ. ಮೇಡಮ್ ನಾವೇನು ಮೇಂಟೈನ್ ಮಾಡ್ತಿಲ್ಲ, ಅವ್ರ ಅಪ್ಪ ಅಮ್ಮ ಮೇಂಟೈನ್ ಮಾಡ್ತಾವ್ರೆ. ಸೊ ನಾವು ಅಂದರೆ ಜಸ್ಟ್ ರಿಹರ್ಸಲ್ಗೆ ಬರ್ತೀವಿ. ಸೊ ಮಕ್ಳನ್ನ ಹಾಕೊಂಡು ಸ್ಕಿಟ್ ಮಾಡೋದು ಒಂದು ಸ್ವಲ್ಪ ಚಾಲೆಂಜೇ. ಯಾಕೆಂದರೆ ಇಲ್ಲಿ ರಿಹರ್ಸಲ್ ಒಂದು ಹೇಳ್ತಾರೆ, ಸ್ಟೇಜಲ್ಲಿ ಒಂದು ಹೇಳ್ಬಿಡ್ತಾರೆ. ಸೊ ಸ್ವಲ್ಪ ಭಯ ಆಗುತ್ತೆ. ಬಟ್ ಕೆಲವೊಬ್ಬರು ಸಿಕ್ಕಾಬಟ್ಟೆ ಫಾಸ್ಟ್ ಇದ್ದಾರೆ, ಸಿಕ್ಕಾಬಟ್ಟೆ ಆ್ಯಕ್ಟ್ ಮಾಡ್ತಾರೆ. ಅವನು ಬಂದಿಲ್ಲ, ಅವನು ವಾರಕ್ಕೊಂದ್ಸರಿ ಬರ್ತಾನೆ ಪ್ರಶಾಂತ್ ಅಂತ. ಇವು ಈಗ ಕಟ್ಪಟ್ಟು ಕಳ್ಸ ನಾನು ಸ್ಕಿಟ್ ಹೇಳ್ಕೊಡ್ತಾ ಇತ್ತು. ಅಣ್ಣ ಹೇಳ್ಕೊಟ್ಟಿರೋ ಡೈಲಾಗ್ಸ್ ಎಲ್ಲ ತೆಗೆದಾಕ್ಬಿಟ್ಟು ಇವರೇ ಏನೇನೋ ಹಾಕ್ತಾರೆ, ಬೇರೆ ಡೈಲಾಗ್ಸ್. ನೀವು ಒಂದ್ಸಲ ಸರ್ ಮೆಂಟ್ರಿಂಗೇ ಮಾಡ್ಲಿಲ್ಲ, ಮತ್ತೆ ಇನ್ನೇನು ನಂಗೆ ಗೊತ್ತಾಗುತ್ತೆ. ಆಮೇಲೆ ಏನ್ ಗೊತ್ತಾ, ಸರ್ ಏನು ಮೆಂಟ್ರಿಂಗೇ ಮಾಡಿಲ್ಲ. ಬೇರೆ ಮೆಂಟರ್ ನನಗೆ ಮೆಂಟ್ರಿಂಗ್ ಮಾಡಿದ್ದು, ಬೇರೆ ಮೆಂಟರ್. ನಿನ್ ಮೆಂಟರ್ ಯಾರು? ತುಕಾಲಿ ಸಂತು ಸರ್. ತುಕಾಲಿ ಸಂತು ಸರ್ ಅವರು ನನಗೆ ಒಂದು ಡೈಲಾಗ್ ಹೇಳ್ಕೊಟ್ಟಿಲ್ಲ, ಇನ್ನೊಂದು ಮೆಂಟರ್ ಹೇಳ್ಕೊಟ್ಟಿದ್ದ ನನಗೆ.
ಅಲ್ಲ ಇದು ಗೊಬ್ಬರ ಸಲ್ಲು ಇನ್ನೇನಿಲ್ಲ ಗೊಬ್ಬರ ಪ್ರಶಾಂತ್ ಇಬ್ಬರೇ ಬರೋದು ಬಾಯಿಗೆ ಯಾರು ಬರಲಿ ಇವಕ್ಕೆ ಮತ್ತೆ ಎಲ್ಲರಿಗೂ ಡೈಲಾಗ್ಸ್ ಹೇಳ್ಕೊಟ್ಟಿರೋದು ಗೊತ್ತಾ ಗೊಬ್ಬರ ನನಗೆ ನನಗೆ ಮತ್ತೆ ನಾನು ಇಲ್ಲಿದ್ದೀನಿ ಗೊಬ್ಬರಣ್ಣನ ಜೈ ಅಂತಾವೆ ಎಲ್ಲ ಬಿಡ್ತೀನಿ ನಿಮ್ನ ನನಗೂ ಬರ್ತಿತ್ತು ಒಂದು ಒಂದ್ ನಿಮಿಷ ರೀ ಈಗ ನೋಡಿ ಈಗ ಮಕ್ಕಳಿಗೆ ಯಾರ್ಯಾರು ಇಷ್ಟ ಅಂತ ನಾನು ಕೇಳ್ತೀನಿ ನೋಡಿ ಒಂದೇ ನಿಮಿಷ ನನ್ನನ್ನು ಇಷ್ಟಪಡೋ ಒಂದೇ ಒಂದು ಜೀವ ಅಂದ್ರೆ ಇಲ್ಲಿದೆ ಆ ಜೀವ ಇದಕ್ಕೆ ಯಾರು ಇಷ್ಟ ಇದಕ್ಕೆ ಯಾವ ಮೆಂಟರ್ ಇಷ್ಟ ಅಂತ ಇಲ್ಲೇ ಹೇಳ್ಬಿಡ್ತದೆ ನೋಡಿ ಪಲ್ಲು ನಿನಗೆ ಯಾರು ಇಷ್ಟ ನೋಡಿದ್ರ ಒಂದು ನಿಮಿಷ ಪಲ್ಲು ನಾನು ಹೇಳ್ಕೊಟ್ನಾ ಹಾಂ ನಿನಗೆ ನಾನಂದ್ರೆ ಇಷ್ಟ ತಾನೇ ನಿನಗೆ ಒಂದು ನಿಮಿಷ ನಿನಗೆ ಚೆನ್ನಾಗಿ ಹೇಳ್ಕೊಡೋರು ಯಾರು ನೀವು ಒಂದು ನಿಮಿಷ ಇರೋ ಇವನು ಆಲ್ರೆಡಿ ಎಲ್ಲ ಮಕ್ಕಳನ್ನು ಹಾಳು ಮಾಡ್ಬಿಟ್ಟವನೆ ಒಂದು ನಿಮಿಷ ಮೆಂಟರ್ ಅಷ್ಟೇ ಹಾಂ ನೋಡಿ ನೋಡಿ ಒಂದು ನಿಮಿಷ ಇರಿ ಪಲ್ಲು ನಾನು ಇರೋ ಒಂದು ನಿಮಿಷ ನಾನಂದ್ರೆ ಯಾಕೆ ಇಷ್ಟ ಪಲ್ಲು ನೀವು ಡೈಲಾಗ್ ಹೇಳ್ಕೊಡ್ತೀರಲ್ಲ ಅದಕ್ಕೆ ಆಮೇಲೆ 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 ನೀವು ದಿನಾ ಡೈಲಾಗ್ ಹೇಳ್ಕೊಡ್ತೀರಲ್ಲ ಅದಕ್ಕೆ ಮಕ್ಕಳು ಸುಳ್ಳು ಹೇಳ್ತಾವೆ ಕೆಲವು ಮಕ್ಕಳು ಆದ್ರೆ ಪಲ್ಲವಿ ಮಾತ್ರ ಸುಳ್ಳು ಹೇಳಲ್ಲ ಪಲ್ಲವಿಗೆ ನಾನಂದ್ರೆ ಇಷ್ಟ ನೋಡಿ ನಾನು ಹೇಳ್ಕೊಟ್ಟಿರೋ ಡೈಲಾಗ್ ಹೇಳ್ತಾಳೆ ನೋಡಿ ಹೇಳ್ಪಲ್ಲು ಕ್ರಮ ಸಂಖ್ಯೆ 3 ನಿಮ್ಮ ಮನೆಗಿಲ್ಲ ನೀರು ಕ್ರಮ ಸಂಖ್ಯೆ 8 ನಿಮ್ಮ ಮನೆಗಿಲ್ಲ ರೆಂಟು ರೋಡ್ಗೆಲ್ಲ ಟಾರು ಈ ಪಲ್ಲವಿಗೊಂದು ಕಾರು ನೋಡ್ರಾ ಆಹಾ ಅದೇನು ಮಕ್ಕಳು ಅಂತ ಅವ್ವ ಈಗ ತುಕಲಿಸಲು ಹೇಳ್ಕೊಟ್ಟಿಲ್ಲ ಗೊಬ್ಬರ ಹೇಳ್ಕೊಟ್ಟಿರೋದು ಆ ಕಡೆ ತಿರ್ಗಿ ಅದು ತುಕಲಿಸಲು ಹೇಳ್ಕೊಟ್ಟಿಲ್ಲ ಗೊಬ್ಬರ ಹೇಳ್ಕೊಟ್ಟಿರೋದು ನನಗೆ ಇವನು ಅಪ್ಪ ನೀನು ಒಬ್ಬನೇ ಸಾಕು ನಾನು ಮರ್ಯಾದೆ ತಗ್ಗಕ್ಕೆ ಬಾಯಿ ಕಡಿಕೆ ಈಗ ನೋಡಿ ಇನ್ನೊಂದು ಜೀವ ಇದೆ ಈ ಜೀವಕ್ಕೂ ನಾನಂದ್ರೆ ತುಂಬ ಇಷ್ಟ ಒಂದು ನಿಮಿಷ ಯಾರು ಮಾತಾಡಿ ಸುಮ್ಕಿರಿ ಬಾ ಗೌಶಿ ಬರುವಲೆ ನಿನಗೆ ಯಾರು ಇಷ್ಟ ನೀವು ಯಾಕೆ ಇಷ್ಟ ಯಾಕೆಂದ್ರೆ ನೀವು ತುಂಬಾ ಡೈಲಾಗ್ ಕಳ್ಸಿದ್ರಿ ಅದಕ್ಕೆ ಇದು ಅಯ್ಯಯ್ಯೋ ಗೌಸಿಕ ನಿಂಗೆ ಯಾವ ಡೈಲಾಗ್ ಹೇಳ್ಕೊಟ್ರಿ ಇವರು ಅದು ಹೇಳು ಕಂಡ್ರೆ ಗೊತ್ತಿಲ್ಲ ಗೊಬ್ಬರ ನಿಂಗೆ ಆಗಲ್ಲ ಅಂದ್ರೆ ಹೇಳು ಕೆಳಗೆ ಕಿಳಿಸ್ಬಿಡ್ತೀನಿ ಅದು ಹೇಳು ಏ ಗೊಬ್ಬರ ಅನ್ಕ ಆಗ್ಲಿಲ್ಲ ಅಂದ್ರೆ ಕೆಳಗೆ ಕಿಳಿಸು ಸೀಟಿನ ಕೆಳಗೆ ಕಿಳಿಸು ನಾನು ಹತ್ತೀನಿ ನೋಡುದ್ರಾ ಅದು ಹೇಳ್ಕೊಟ್ಟಿರೋದು ಗೊಬ್ಬರ ಸೀರೆ ಅಂಗಡಿಗೆ ಯಾರು ಕಳ್ಸಿಕೊಟ್ಟಿದ್ರು ಸೀರೆ ಅಂಗಡಿದಿಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಜೀವ ಇದೆ ಆತ್ಮಿ ಕಮ್ಮಿ ನೋಡಿ ಆತ್ಮಿ ನಿಂಗೆ ಯಾರಂದ್ರೆ ಇಷ್ಟ ನಂಗೆ ನೀವಂದ್ರೆ ಇಷ್ಟನೇ ಇಲ್ಲ ನಿನಗೆ ಇವಳಿಗೆ ಆ್ಯಕ್ಚುಲಿ ನಾನು ಜೊತೆ ಆಗಿ ಆ್ಯಕ್ಟ್ ಮಾಡಿ ನಾನು ಸಿಕ್ಕಾಪಟ್ಟೆ ಟ್ರೈನಿಂಗ್ ಮಾಡಿ ಇವಳಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಕೊಡ್ಸಿದ್ದೀನಿ ಸುದರ್ಶನ್ ಸಿಲ್ಕ್ಸ್ ನನ್ನ ಜೊತೆ ಆ್ಯಕ್ಟ್ ಮಾಡಿಲ್ಲ ನೀನು ನನ್ನ ಜೊತೆ ಆ್ಯಕ್ಟ್ ಮಾಡಿದ ವೀಕ್ ತಾನೇ ಬಂದಿದ್ದೀನಿ ಅದೇ ಸ್ಕಿಟ್ಗೆ ಬಂದಿತ್ತು ತಾನೆ ಮತ್ತು ನನ್ನ ಕಂಡ್ರೆ ಯಾಕೆ ಇಷ್ಟ ಇಲ್ಲ ನಿನಗೆ ನಂಗೆ ಇಷ್ಟನೇ ಇಲ್ಲ ಯಾಕಂತ ಹೇಳ್ಬೋದಾ ಅವ್ಳ ಕಣ್ಣಿಗೆ ಮನುಷ್ಯ ಹತ್ರ ಕಾಣಿಸ್ತಾನೆ ಇಲ್ಲ ಈಗ ಓಕೆ ನಾನು ಸಿರಿ ಕೇಳ್ತೀನಿ ಸಿರಿ ಸಿನ್ಸಿಯರ್ ಯಾಕೆಂದರೆ ಸೀರಿಯಲ್ ಆ್ಯಕ್ಟರ್ ಸಿರಿ ಕೇಳ್ತೀನಿ ಸಿರಿ ಕಮ್ಮಿಯರ್ ಸಿರಿ ನಿನ್ಗೆ ಯಾರಂದ್ರೆ ಇಷ್ಟ ಪ್ರಶಾಂತ್ ಅಣ್ಣ ಈ ಇಂಟರ್ವ್ಯೂನ ಇಲ್ಲಿಗೆ ಮುಗಿಸಿ ನಾನು ಓಡ್ತಾ ಇದ್ದೀನಿ ಯಾಕೆಂದರೆ ತುರ್ತು ನಿರ್ಗಮನ ಆಗ್ತಾ ಇದೆ ಈ ಥರ ಓಕೆ ಈಗ ಪ್ರಜ್ಞಾ ಕೇಳ್ತೀನಿ ಪ್ರಜ್ಞೆನ ಕೇಳ್ತೀನಿ ಪ್ರಜ್ಞಾ ಕಮ್ಮಿಯರ್ ದಿಸ್ ಸೈಡ್ ಕಮ್ಮಿಯರ್ ನಿನ್ಗೆ ಯಾಕೆ ಸುಮ್ಮನೆ ನೀವು ನನ್ನ ಹತ್ರ ಕೇಳಕ್ ಹೋಗ್ತೀರಾ ಆಲ್ರೆಡಿ ಡಿಸೈಡ್ ಆಗ್ಬಿಟ್ಟಿದ್ಯಾ ನೀನು ಈಗ ಪ್ರಜ್ಞಾ ನಿನ್ಗೆ ಯಾರು ಇಷ್ಟ ನನಗೆ 3 ಜನ ಮೆಂಟ್ರ್ ಇಷ್ಟ ಅದು ನನ್ನ ಮೆಂಟ್ರ ಚಿಲ್ಲರ್ ಮಂದ ಸರ ರಾಘು ತುಕಾಲಿ ಸಂತು ಇಲ್ಲ ಅವರು ನನ್ನ ಹೇಟೆಸ್ಟ್ ಸರ್ ಸತ್ರು ಬನ್ನಿ ಎಲ್ಲ ಬನ್ನಿ ಕಡೆಗೆ ಎಲ್ಲ ಬನ್ನಿ ಏ ಸಿರಿ ಅಲ್ಲೇ ಬರ್ಬೇಡಿ ಇಲ್ಲಿ ತೊಳಿ ಯಾಕೆ ನಿನಗೆ ಯಾರ್ಯಾರು ಇಷ್ಟ ನನಗೆ ಚಿಲ್ಲರ್ ಮಂಜು ಸರ್ ರಾಘು ಸರ್ ಮಾನ್ಸ ಮ್ಯಾಮ್ ಮತ್ತೆ ಶಿವ ಸರ್ ಇಷ್ಟ ತುಕಾಲಿ ಸಂತು ಇಷ್ಟನೇ ಇಲ್ಲ ಅವ್ರು ಹೇಳಿದ್ರು
ಸರಿ, ಮಕ್ಕಳ ಈ ಒಂದು ಚರ್ಚಾ ಸ್ಪರ್ಧೆಯನ್ನು ನಿಲ್ಲಿಸಿ ಈಗ ಅದನ್ನ ನಾನು ಬೇರೆ ಕಡೆ ತಗೊಂಡೋಗ್ತಾ ಇದ್ದೀನಿ. ಒಂದು ನಿಮಿಷ. ನನ್ನನ್ನು ಇಷ್ಟಪಡೋದು ಇನ್ನೊಂದು ಜೀವ ಇದೆ, ಅವ್ರು ಗ್ಯಾರಂಟಿ ನನ್ನ ಹೆಸರು ಹೇಳ್ತಾರೆ. ನಮ್ಮ ಅದ್ವಿಕಾ, ನಿನ್ನ ಫೇವ್ರೆಟ್ ಮೆಂಟರ್ ಯಾರು? ರಾಘು ಸರ್. ಇದು ಬೇಕಿತ್ತಾ ಇನ್ನೊಂದು ಆಪ್ಷನ್ ತಗೋ. ಮಾನಸಕ್ಕ. ಇನ್ನೊಂದು ತಗೋ. ಶಿವ ಸರ್. ಇನ್ನೊಂದು ತಗೋ. ಇನ್ನೊಂದು ಚಿಲ್ಲರಣ್ಣ. ಇನ್ನೊಂದು ತಗೋ. ಇನ್ನೊಂದು ಸೂರ್ಯಣ್ಣ. ಸರಿ ಆಯ್ತು ಬಿಡು, ಬೇಡ. 6ನೇದು ಕೇಳ್ಕೊಂಡು ನಾನು ಯಾಕೆ ಅಪಮಾನ ಮಾಡ್ಕೋಬೇಕು? ಈಗ ಎಲ್ಲ ಹೋಗಿ ನಮ್ಮ ಪಲ್ಲವಿ ಮಾತ್ರ ಉಳ್ಕೊಳ್ಳಿ. ಹೋಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ಮಕ್ಕಳ ಒಂದು ಗಿಚ್ಚು ಗಿಲಿಗಿಲಿ ಜೂನಿಯರ್ಸು ತುಂಬ ಬ್ಯೂಟಿಫುಲ್ಲಾಗಿ ನಡೀತಾ ಇದೆ. ಮಕ್ಕಳಂತೂ ಸಿಕ್ಕಾಪಟ್ಟೆ ಜನರ ಮನಸ್ಸನ್ನು ಕದ್ದಿದ್ದಾರೆ. ಸುಮಾರು 6 ವಾರ ಆಗೋಯ್ತು. ಈಗ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಆಗಿದ್ದಾರೆ. ಅದರಲ್ಲಂತೂ ಪಲ್ಲವಿ ಇಸ್ ಅ ಪಾಪ್ಯುಲರ್ ಅಂದರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿಬಿಟ್ಟಿದ್ದಾಳೆ ಪಲ್ಲವಿ. ಅದಾದಮೇಲೆ ನಮ್ಮ ಗೌಶಿಕಾ, ಆಮೇಲೆ ಮೋಹಂಕ್, ಇವನು ತಪ್ಕೊಂಡು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಇವನು ಸುಮ್ಮನೆ ಕೇಳಿಸ್ಕೊಂಡು ಕುಂತ್ಕೊಳ್ಳಲ್ಲ ಅನ್ನಲ್ಲ. ಆಮೇಲೆ ನಮ್ಮ ಅಕ್ಷಯ್ ಬರೀ ಕಂಪ್ಲೇಂಟ್ ಹೇಳೋದು ನನ್ನ ಮೇಲೆ, ನಿಮ್ಮ ಕೈ ಮುಗಿತೀನಿ, ಇಂಥ ಮೆಂಟ್ರು ಬೇಡ ಅನ್ನೋದು ಇದೇ ಆಯಿತು. ನನಗೆ ಯಾವ ಮೆಂಟರ್ ಇಷ್ಟ ಅಂದರೆ ರಾಘು ಸರ್, ಶಿವ ಸರ್, ಮನಸ ಮ್ಯಾಮು, ಗೊಬ್ಬರಣ್ಣ. ಮತ್ತೆ ನಿನಗೆ ಮೊದಲನೇ ವಾರ ಕಪ್ ಕೊಡಿಸ್ತೀನಿ ಅಂತ, ಕೈ ಎತ್ತುತ್ತೀನಿ ಅಂತ ಎಲ್ಲ ಆಣೆ ಮಾಡಿದ್ನಲ್ಲ, ನಿಂಗೆ ಕಪ್ ಬೇಡ. ನಿಂಗೆ ಬರೀ ಶಿವು, ರಾಘು ಅವ್ರು ಬೇಕು. ಅವ್ರ ಮಕ್ಳಿಗೆ ಕೊಟ್ಟು ಕಳಿಸ್ತಾರೆ. ಆಮೇಲೆ ಈಗ ನಮ್ಮ ಏಕಾಂತು ನನ್ನನ್ನು ತುಂಬ ಇಷ್ಟಪಡ್ತಾನೆ. ಏಕಾಂತ್, ಹೇಳಪ್ಪ ನನ್ನ ಬಗ್ಗೆ ಹೇಳು. ನನ್ನ ಬಗ್ಗೆ ಒಳ್ಳೇದು ಹೇಳು. ಏನು ಗೊತ್ತಾ, ಕೇಳ್ತಾರೆ ನನ್ನ ಬಗ್ಗೆ. ಅವ್ರು ಕೇಳ್ತಾರೆ, ಏನು ಗೊತ್ತಾ, ನನ್ನ ಫೇವ್ರಿಟ್ ಅಂದರೆ ಸಂತೋಣ, ತುಕಾಲಿ ಸಂತೋಣ, ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೆಲ್ಲ ಹೇಳು. ನನ್ನ ಫೇವ್ರೇಟ್ ಅಂದರೆ ತುಕಾಲಿ ಸಂತೋಣ ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ಕಟ್ ಮಾಡ್ಕೊಳ್ಳಿ. ಇವ್ನು ಕರೆಕ್ಟಾಗಿ ಹೇಳ್ತಾ ನೋಡಿ. ಏಕಂತ ನನಗೆ ತುಕಾಲಿ ಸಂತು ಸರ್ ಭಾಳ ಇಷ್ಟ. ಅವರು ಡೈಲಾಗ್ ಭಾಳ ಕೊಡ್ತಾರ್ರಿ. ಮತ್ತೆ ಅವರು ಚೆನ್ನಾಗಿ ಮಕ್ಕಳನ್ನ ಇಂಟ್ರೂನು ಮಾಡ್ತಾರ್ರಿ. ಇಂಟ್ರೂನು ಮಾಡ್ರಿ, ಚಲೋ ನೋಡ್ಕೊಂತಾರ್ರಿ. ತಿನ್ನಕ್ಕೆಲ್ಲ ತಂದು ಕೊಡ್ತಾರ್ರಿ. ಒಂದು ಚಾಕೋಬಾರ್ ತಕೊಂಡಿಲ್ಲ ಅವತ್ತು. ಚಾಕೋಬಾರ್ ಅಲ್ಲ, ಕಪ್ ಪೈಸ 50 ಕೊಟ್ಟವ್ರಿ. ನೋಡಿದ್ರ, ಮಕ್ಕಳು ಯಾವತ್ತೂ ಸುಳ್ಳು ಹೇಳಲ್ಲ. ಇದಕ್ಕೆ ಸಾಕ್ಷಿ ಏಕಾಂತ್, ಪಲ್ಲವಿ, ಗೌಶಿಕ್. ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೊಂಡು ನನಗೆ ಜಾಸ್ತಿ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿದ್ರ, ಮಕ್ಕಳನ್ನ ಒಂದು ಮೇಂಟೈನ್ ಮಾಡೋದಾಗಿರ್ಬೋದು, ಮಕ್ಳಿಗೆ ಹೇಳ್ಕೊಡೋದಾಗಿರೋದು ತುಂಬ ಡಿಫಿಕಲ್ಟು. ನಾನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿರೋ ನನ್ನ ಹುಡುಗ ಇವನು, ನನ್ನ ಸ್ಟೂಡೆಂಟ್ ಅಕ್ಷಯ್. ನಾನು ಇಲ್ಲಿವರೆಗೂ ಕಪ್ಪು ವಿನ್ನಾಗ ಕ್ಯೂನ್ ಕೈ ಎತ್ತುತ್ತೀನಿ ಅಂತ ಹೇಳ್ತಿದ್ದೆ, ಕಪ್ ಕೊಡಿಸ್ತೀನಿ ಅಂತ. ಈ ಸಲ ಇವನಿಗೆ ಕೊಡ್ಸಕ್ಕಲ್ಲ, ನಾನು ಪಲ್ಲವಿಗೂ ಏಕಾಂತ್ಗೂ ಕಪ್ ಕೊಡಿಸ್ತೀನಿ. ಇನ್ನೊಂದು ಕಪ್ಪು ಗೌಶಿಕ ಕೊಡಿಸ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಪ್ರತಿ ಶನಿವಾರ ಭಾನುವಾರ 9 ಗಂಟೆಗೆ ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಬರುತ್ತೆ. ದಯವಿಟ್ಟು ತಪ್ಪದೆ ನೋಡಿ, ಸಪೋರ್ಟ್ ಮಾಡಿ. ಈ ಪುಟಾಣಿಗಳ ಒಂದು ತರಲೆ ತುಂಟಾಟ, ಒಂದು ಡೈಲಾಗ್ ಡೆಲಿವರಿ ಆಗೈತೆ. ಒಂದ್ ಹೇಳ್ತೀನಿ ಅಂತ ನನಗೆಲ್ಲ ಹೇಳೋದು. ಕ್ಯಾಮ್ರಾ ಕೇಳು. ಇದು ದೊಡ್ಡವರಿಗೆ ಸಪೋರ್ಟ್ ಮಾಡಿದ್ರೆ ಇದು ಸಣ್ಣ ಮಕ್ಳಿಗೆ ಸಪೋರ್ಟ್ ಮಾಡೋದು ಬೇಡವಾ? ಸಣ್ಣ ಮಕ್ಳಿಗೆ ಸಪೋರ್ಟ್ ಮಾಡಿ, ಆಮೇಲೆ ದೊಡ್ಡವರಿಗೆ ಸಪೋರ್ಟ್ ಮಾಡ್ತೀವಿ. ಇವರ ನೋಡಿ ನೋಡಿ, ಇವ್ನು ಹೇಳ್ತೀನಿ. ಈಗ ಹೇಳ, ಕರೆಕ್ಟ್ ಹೇಳ. ಸರಿಯಾ? ಇವರ ಆನರ್ ಬಟ್ಟೆ ಹೊಲಿಯಕ್ಕೆ ಬೇಕಾಗಿದೆ ಸುಜಿ ದಾದ. ಅದು ಮಾಡಿರೋದು ನನ್ನ ಕಕ್ಷಿ ದಾದ. ನೋಡಿ, ಈಗ ಒಂದು ಅದ್ಭುತವಾಗಿ ಹಿರಣ್ಯಕಶಿಪು ಅವ್ರದ್ದು ಒಂದು ಡೈಲಾಗ್ನ ಹೆಂಗೆ ಹೇಳ್ತಾನೆ ಅಂತ ನಮ್ಗೆ ಏಕಂತು. ಹಿರಣ್ಯಕಶಿಪು ಡೈಲಾಗ್ ಹೇಳು. ಎಷ್ಟು ಬರುತ್ತೆ ಅಷ್ಟು ಹೇಳು. ನಾನು ಯಾರು? ಈ ಕಡೆ. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ಇದು ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಿಪರರನ್ನೇ ಬದಲಾಯಿಸಿ ಮೆಟ್ಟಿನಿಂದ ಮಹಾವೀರ, ಅದಳ ತಳ ಪದಾಳಗಳನ್ನು ಮೆಟ್ಟಿನಿಂದ ಮಹಾವೀರ. ಓಕೆ, ವೆರಿ ನೈಸ್. ಏಕಂತ ಈಗ ನೆಕ್ಸ್ಟ್ ಇದೇ ಡೈಲಾಗ್ನ ಗೌಶಿಕ್ ಅವ್ರು ಹೇಳ್ತಾರೆ.
ಏತು ಖಾಲಿ ನಿನ್ನ ಆಟಗಳೆಲ್ಲ ನೋಟಗಳೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಾನು ಸುಮ್ಮನೆ ಇದ್ದೀನಿ ಅಂತ ಹಳ್ಳಿ ಇಲ್ಲಿ ಪುಂಗಿ ಹೂದಿದ್ರೆ ಎಡೆ ಮುರಿನೇ ಬಂದಿರೋರೆ ಗೆಲ್ಬೋದು. ರೋಷ ಕಾಡಿಂದ ಸ್ವಲ್ಪ ಕೆನ್ಕೊಂಡ್ರೆ ಎಡೆ ಮುರಿನೇ. ಈಗ ಈ ಪಲ್ಲದು ಅಲ್ಲಿ ಯಾರು ಇಷ್ಟ ಅಂತ ಇಲ್ಲ. ಬೇಡ ಡೈಲಾಗ್ ಹೇಳ್ಬೇಕು, ಒಂದು ಡೈಲಾಗ್. ಏಯ್ ಏಯ್ ಕಣ್ಣಿಗೆ ಕಾಣೋ 3 ಸಿಂಹಗಳು, ಕಣ್ಣಿಗೆ ಕಾಣಂತ 3 ಸಿಂಹಗಳು, ನ್ಯಾಯ ನೀತಿ ಸತ್ಯ, ನ್ಯಾಯ ನೀತಿ ಸತ್ಯ, ಧರ್ಮದ ಪ್ರತೀಕವಾದರೆ ಧರ್ಮದ ಪ್ರತೀಕ, ಕಾಣಿಸದೇ ಇರೋ 4ನೇ ಸಿಂಹನೇ ಕಾಣಿಸಿದ 4 ಸಿಂಹನಾದ್ರೆ ಪೊಲೀಸ್. ಪೊಲೀಸ್. ಪಿಸಿ. ಎಸ್ ಸರ್. ಓಕೆ. ಕ್ಯಾಮರಾ, ಮೇಕಪ್, ಸಟ್ಟಾಜಿ ಮಾಡೆ ಸರ್. ಓಕೆ. ಸಪೋರ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.